ನನಗೆ ತಿಳಿಸಲೇ ಇಲ್ಲ. ಯಾಕೆ ತಿಳಿಸಬೇಕು? ಸುಜಾತಕ್ಕ ತೀರ್ಕೊಂಡ ವಿಚಾರವನ್ನ ನೀವೇನಾದ್ರೂ ನನಗೆ ತಿಳಿಸಿದ್ರೇನು? ಕೋಪ ಮಾಡಿಕೊಳ್ಳಬೇಕು. ನಿನ್ನ ಕೋಪಕ್ಕೆ ಕಾರಣ ಇದೆ ಏನು? ಹೌದು, ಮತ್ತೆ ಅಕ್ಕನ ಸಾವಿನ ಸುದ್ದಿಯನ್ನು ನನ್ನ ಮುಂದೆ ತಿಳಿಸಿಲ್ಲ. ನಿಮ್ಮ ದೃಷ್ಟಿಯಲ್ಲಿ ನಾನು ಹೊರಟೋಳಾಗ್ಬಿಟ್ಟೆ. ನನ್ನ ಮೇಲೆ ನಿಮಗೆ ಸ್ವಲ್ಪ ಪ್ರೀತಿನೇ ಇಲ್ಲ. ಕೋಪ ಮಾಡಿಕೊಳ್ಳಬೇಡ ಸೇವಂತಿ. ನೀನು ವಾರ್ಷಿಕ ಪರೀಕ್ಷೆ ಬರೀತಿದ್ದೆ, ಹಾಗಾಗಿ ಈ ವಿಷಯ ತಿಳಿಸುವುದು ಬೇಡ ಅಂತ ನಾನೇ ಹೇಳಿಲ್ಲ. ನನಗೂ ಕೂಡ ನಿಮ್ಮನ್ನ ಯಾವಾಗ ನೋಡ್ತೀನೋ, ನಿಮ್ ಜೊತೆ ಯಾವಾಗ ಮಾತಾಡ್ತೀನೋ ಅಂತ ನನ್ನ ಮನಸ್ಸು ಕಾಯ್ತಾನೆ ಇತ್ತು. ಒಟ್ಟಿನಲ್ಲಿ ನೀವೇ ನನಗೆ ಸ್ವರ್ಗ ಸಿಕ್ಕೊಂಡಾಯ್ತು. ಇಲ್ಲ ಅಂತ ಯಾರು ಹೇಳಿದ್ರಿ ಸೇವಂತಿ? ಮಾಮ, ಆದ್ರೂ ಅಕ್ಕನ ಸಾವಿನ ಸುದ್ದಿ ನೀವು ತಿಳಿಸ್ಲಿಲ್ಲ ಅಂದ್ಮೇಲೆ ನಿಮಗೆ ನನ್ನ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಅನ್ನೋದೇ ಇಲ್ಲ ಆದ್ರೆ? ಇಲ್ಲ ಅಂತ ಯಾರು ಹೇಳಿದ್ರಿ ಸೇವಂತಿ? ನಿನ್ನ ನಗುವಿನ ರಸದ ಔತಣ, ನನ್ನ ಪ್ರೀತಿಗೆ ನೀ ಕೊಡುವ ವೇತನ, ಅದನ್ನು ಕಡೆ ತನಕ ಗಳಿಸುವುದೇ ನನ್ನ ಜಾಣತನ. ನನ್ನ ಉಸಿರು ನೀನು, ನೀನಿಲ್ಲದೆ ನಾನಿಲ್ಲ. ನೀನು ಊರಿಗೆ ಬರೋದನ್ನೇ ಕಾಯ್ತಾ ಇದ್ದೆ. ನನಗೂ ಅಷ್ಟೇ ಮಾವ. ಯಾವಾಗ ಈ ಊರಿಗೆ ಬರ್ತೀನೋ, ಯಾವಾಗ ಈ ನಿಮ್ಮ ಮುದ್ದು ಮುಖನ ನೋಡ್ತೀನೋ, ಯಾವಾಗ ನಿಮ್ಮ ಧ್ವನಿ ನನ್ನ ಕಿವಿಯಲ್ಲಿ ಕೇಳಿಸ್ಕೊಳ್ತೀನೋ ಅಂತ ಮನಸ್ಸು ಕಾತರಿಸ್ತಾ ಇತ್ತು. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನೀವು ನನಗೆ ಸ್ವರ್ಗ ಸಿಕ್ಕ ಹಾಗೆ ನೋಡಿ ಮಾವ. ಚಂದ್ರ ನಿನ್ನ ಕನಸಿ ಬಂದ್ರಿ ಸೇರಿಸ್ಬೇಡ, ಅಲ್ಲಿ ನಾನಿರ್ತೇನೆ. ಕಾಮನೆ ಮೇಲೆ ನಿನ್ನ ರಂಗ ಸಾಲ ಕೇಳಿದರೆ ಕೊಡಬೇಡ, ಯಾಕಂದ್ರೆ ನಾನ್ ಮಾಸ ಹೋಗುತ್ತೇನೆ. ಸೇವಂತಿ, ಮೇಲಿರುವ ಸ್ವರ್ಗ ಇಲ್ಲಿ ಸೃಷ್ಟಿ ಆಗಬೇಕಾದರೆ ಆಗಬೇಕು ನಮ್ಮಿಬ್ಬರ ಸಮ್ಮಿಲನ. ಪಲ್ಲವಿ ಜೊತೆ ಚರಣ ಹೇಳುತ್ತಾ ಸಾಗಬೇಕು ನಮ್ಮ ಜೀವನ. ನಡೆದು ಬಾನಲ್ಲಿಗೆ ನಾ ನಡೆಸುವೆ ಮಲ್ಲಿಗೆ. ಹುಡುಗಿಗೆ ಈ ಹುಡುಗನ ಉಡುಗೊರೆ, ಪ್ರೀತಿಯ ಹುಡುಗಿಗೆ ಈ ಹುಡುಗನ ಉಡುಗೊರೆ. ನಡೆದು ಬಾಬಲ್ಲಗೆ ನಾ ಹುಡುಗುವೆ ಮಲ್ಲಿಗೆ, ನಡೆದು ಬಾಬಲ್ಲಗೆ ನಾ ಹುಡುಗುವೆ ಮಲ್ಲಿಗೆ. ಸೀರಿ ಬಂಗಾರಿ ನಾ ಕನಸುವೆ ನವಿಲುಗರಿ. ನೀ ಬಡು ಬಂದರೆ ಉಳಿಸುವ ಸೀರಿ ಬಂಗಾರಿ ನಾ ಕನಸುವೆ ನವಿಲುಗರಿ. ನೋಡುವಂತೆ ಈ ಹುಡುಗನ ಪ್ರೀತಿಗೆ ಬಹು ಕಾರಣ, ಕಾಯುವೆ ಪ್ರತಿದಿನ ನಿನ್ನ ಕಾವಲು ಕಾರಣ, ಕಾಯುವೆ ಪ್ರತಿದಿನ ನಿನ್ನ ಕಾವಲು ಕಾರಣ.
ನಾವಿಬ್ರು ದೇವಸ್ಥಾನಕ್ಕೆ ಹೋಗೋಣ. ಸೇವಂತಿ, ಅಣ್ಣಂದಿರನ್ನು ಮಾತನಾಡಿಸಿ ಆಮೇಲೆ ಹೋಗೋಣ. ನಾನು ಬರ್ಬೇಕಾದ್ರೆ ಧರ್ಮನ್ ಮಾಮ ಹಾಗೂ ನಾಗನ್ ಮಾಮನನ್ನ ಇಬ್ಬರು ಮಾತಾಡ್ಸ್ಕೊಂಡೆ ನಾನು ಇಲ್ಲಿ ಬಂದೆ. ಹೌದೇನು? ಹಾಗಾದರೆ ನಡೆ, ದೇವಸ್ಥಾನಕ್ಕೆ ಹೋಗಿ ಬರೋಣ. ಇಲ್ಲಿಗೆ ನಾವು ಏತಕ್ಕಾಗಿ ಬಂದಿದ್ದೇವೆ? ಧರ್ಮಣ್ಣನ ಹತ್ರ ಮಾತಾಡಕ್ ಬಂದವ್ರಿ. ಮತ್ ನೀನ್ ಏನು ಮಾಡ್ತಿರುವೆ? ತಲಿ ಬಚ್ಕೊಂಡ್ರಿ. ಈ ಬಾಜಾಗಿಂದ ತಲಿ ಬಚ್ಕೊಂಡ್ರ ಬಣ್ಣನ ಮದ್ವೆ ಆಗತ್ತ ನೋಡ್ರಿ. ಬಣ್ಣ ಬದಲೇ ನೀನು ಚೆಂಡ ಉದುರಿಸಿ ಬಿಡ್ತೇನೆ ಮಗನ. ಮೊದ್ಲು ಒಂದ್ ಚೆನ್ನವನ್ನ ಉದುರಿಸ್ಬಿಡಿ, ಆವಾಗ ಬುದ್ಧಿ ಬರ್ತಾವ. ಹೇ, ಇದಕ್ಕೆ ಹೆಣ್ಣು ಅಂತ ಯಾರು ಅಂತಾರ ಮರಿ? ಸೊಪ್ಪು ಕಡಿಸ್ಕೊಂಡು ಎಲ್ಲಿ ಯಾವಾಗ ಬರ್ತಾನ? ನಾವು ಕಾನೊಳಗ ಇದು ಹುಂಡೂರಿ ಅಂದ್ರೆ ಉಪವಾಸ ಹೋಗ್ತೀವಿ. ಧರ್ಮಣ್ಣ, ಧರ್ಮಣ್ಣ, ನೀನು ಕೂಗಿದ್ದು ನಮಗೆ ಕೇಳಿಸ್ತಿಲ್ಲ, ನೀನು ಅವನಿಗೆ ಕೇಳಿಸ್ತಿಲ್ಲ. ಜೋರ ಕೂಗು. ನಿನಗೆ ರಂಗ ಅಂತ ಯಾರು ಹೆಸರಿಟ್ಟಿದ್ದಾರೆ? ರಂಗ ಅನ್ನೋ ಬದಲು ಮಂಗ ಅಂತ ಬಿಡ್ಬೇಕಿತ್ತು. ಇವ್ರು ನಮ್ ಧನರಾಜಪ್ಪ ಸಾವುಕಾರ ಕ್ಯಾಸಿಗೆ ಇಟ್ಕೊಂತಾರಲ್ಲ ಇವ್ರನ್ನ, ಮೊದ್ಲು ಅವ್ರಿಗೆ ಬುದ್ಧಿ ಇಲ್ರಿ. ಇವ್ರು ಓವರ್ ಅಲ್ಲ, ದೊಡ್ಡ ದೇವ್ರ. ಐತಾಯ್ತು ನಿನಗೆ ಮಾರಿ ಹಬ್ಬ ಸೋ ಕಡ್ಸಕೊಂಡು ನಮ್ಮ ಊರಾಗ ಸಿಗ್ತಾನ ನೋಡೋಣ ಅಂತ ಬೇಕಾತ್ಲೇಬೇಕ. ಏನಿಲ್ರಿ ಹೊರ ತಪ್ಪಾದ್ರಿ. ಇಲ್ಲಿ ಧರ್ಮಣ್ಣ ನಗಣ್ಣ ಬರಕತ್ತಾರ ಅಂತ ಹೇಳ ಮಾಡಿದ್ದೆ. ಬಂದು ಬಹಳ ಹೊತ್ತಾಯ್ತು. ಇದೇನೆ ನಮ್ಮ ಮನೆ ಬಾಗಿಲು ತೆರೆದೇವ. ಯಾರಾದರೂ ಬಂದು ಸಂಗೀತನ್ನು ಹೊತ್ತುಕೊಂಡು ಹೋದರೆ? ಸೌಕರ್ಯ ಹೊತ್ಕೊಂಡು ಹೋಗಲು ಇಲ್ಲೇನಿದೆ ಸೌಕರ್ಯ? ಬರುವಾಗ ಬೆತ್ತದೆ, ಹೋಗುವಾಗ ಬೆತ್ತದೆ, ಬಂದು ಹೋಗೋ ನಡುವೆ ಬರೀ ಕತ್ತಲೆ. ಹೀಗಿರ್ಬೇಕಾದ್ರೆ ನಾವು ಒಳ್ಳೆಯದನ್ನ ಮಾಡಿದ್ರೆ ಮಾತ್ರ ನಾವು ಸತ್ತರೂ ಕೂಡ ನಮ್ಮ ಹೆಸರು ಇಲ್ಲಿ ಉಳಿಯಲು ಸಾಧ್ಯ. ನಿಜ ನಿನ್ನ ಮಾತು ಧರ್ಮ. ಅಂದಾಗೆ ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಗಿತ್ತಲ್ಲ? ಅದೇನು ಹೇಳಿ ಶ್ರೀಮಂತ್ರಿ, ನನ್ನಿಂದ ಆಗುವಂತಿದ್ರೆ ಖಂಡಿತ ನಡೆಸ್ಕೊಡ್ತೀನಿ. ಧರ್ಮ, ನನ್ನ ಬಹುಜನದ ಕನಸು ಧರ್ಮಾಧಿಕಾರಿ ಆಗಬೇಕೆಂಬುದು. ಈ ನನ್ನ ಕನಸು ನನಸಾಗಬೇಕಾದರೆ ನಿನ್ನ ಸಹಕಾರ ನನಗೆ ಬೇಕು. ನಾನೇನ್ ಮಾಡ್ಬೇಕೆಂದು ಹೇಳಿ ಸಾವುಕಾರ್ಯ. ಧರ್ಮ, ನಮ್ಮೂರ ಜನರ ಪಾಲಿಗೆ ನೀನೇ ದೇವರು. ನಿನ್ನ ಮಾತೇ ಅವರಿಗೆ ಅಂತಿಮ. ಹಾಗಾಗಿ ಅವರ ಮುಂದೆ ನಾನೇ ಧರ್ಮಾಧಿಕಾರಿ ಎಂದು ನೀನು ಘೋಷಿಸಬೇಕು. ಕ್ಷಮಿಸಿದೆ ಸಾವುಕಾರ್ಯ, ಈ ಕೆಲಸ ಮಾಡಲು ನನ್ನಿಂದ ಸಾಧ್ಯವಿಲ್ಲ. ಅಂದರೆ ನನ್ನ ಮಾತಿಗೆ ಬೆಲೆ ಇಲ್ಲವೇ? ಇದೆ ಸಾವುಕಾರ್ಯ, ಊರ ಜನರನ್ನ ಸೇರಿಸೋಣ. ಒಪ್ಪಿಗೆ ಕೊಟ್ಟರೆ ನೀವೇ ಧರ್ಮಾಧಿಕಾರಿಯಾಗಿ. ಇದು ನನ್ನ ಸಲಹೆ. ಬೆಂಕಿ ಹತ್ತಲೇ ನಿನ್ನ ಸಲಹೆಗೆ. ಏ ಧರ್ಮ, ಊರ ಜನರನ್ನು ನಂಬಿ ಆಗರ್ಭ ಶ್ರೀಮಂತನನ್ನು ಎದುರು ಹಾಕಿಕೊಂಡು ಸುಮ್ಮನೆ ಕಷ್ಟಕ್ಕೆ ಗುರಿಯಾಗಬೇಡ. ಏ ಸೌಕರ್ಯ, ಕಷ್ಟಕ್ಕೆ ಹೆದರುವ ಹೇಳಿ ನಾನಲ್ಲ, ಜನರೇ ನನ್ನ ಪಾಲಿನ ದೇವರು. ದೇವರೇ, ಕಾಣದ ದೇವರು ನನ್ನ ಕೈಗೆ ಸಿಕ್ಕರೆ ಕಾಸು ಕೊಟ್ಟು ಕರುಣಿಸುವೆ. ದೇವರನ್ನೇ ಕರುಣಿಸಬಲ್ಲ ಈ ಕುಬೇರನಿಗೆ ನೀನವನೆತ್ತು. ಬಾಯಿ ಮುಚ್ಚು ದುರಹಂಕಾರಿ. ಮನಸ್ಸಿಗೆ ಮದವು ಏರಿದಾಗ ಸ್ಮಶಾನದಲ್ಲಿ ಓಡಾಡಿ ಬರಬೇಕಂತೆ. ಯಾಕೆಂದ್ರೆ ನಾನು ನನ್ನಿಂದಲೇ ಎಂದವರು ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾದವರು ಕಾಣ ಸಿಗುತ್ತಾರೆ. ಸೌಕರ, ದೇವರನ್ನ ಖರೀದಿಸಲು ನೀನ್ಯಾರು? ಇಡೀ ಜಗತ್ತನ್ನೇ ಆ ದೇವರು ಖರೀದಿಸಿದ್ದಾನೆ.
ಭಯ ಭಕ್ತಿ ಎಂಬುದು ನಿನ್ನಲ್ಲಿಲ್ಲ. ಸುಳ್ಳೇ ನಿನ್ನ ಜೀವನವಾಗಿ ಬಿಟ್ಟಿದೆ. ಇನ್ನಾದರೂ ಬದಲಾಗಿ ಸತ್ಯದಿಂದ ನಡೆದುಕೋ. ಆಗಲಾದರೂ ಕಡಿಮೆಯಾಗಿದ್ದು ನೀನು ಮಾಡಿರುವ ಪಾಪ. ಕೋಪ ಶಾಪಗಳ ಎದುರಿ ಪಾಪ ಮಾಡದೆ ಹೋದರೆ ಜಗತ್ತಿನಲ್ಲಿ ಧರ್ಮವಂತರೇ ತುಂಬಿ ಬಿಡುತ್ತಾರೆ. ಆಗ ನನ್ನಂತವನಿಗೆ ಎಲ್ಲಿ ಬೆಲೆ? ಧರ್ಮ ಸಮಯ ಬಂದಾಗ ಬದಲಾಗಬೇಕು. ಬದಲಾಗಲು ಸಾಧ್ಯವಿಲ್ಲ. ನನಗೆ ನೀನೇನು ಹರಿಶ್ಚಂದ್ರ ಮೊಮ್ಮಗನಲ್ಲ. ಬಿಗಡಲು ಮಾತನಾಡು. ಮುಷ್ಟಿ ಕೆಟ್ಟ ಇಂದ್ರ, ಮುಟ್ಟದೆ ಕೆಟ್ಟ ರಾವಣ, ಒಟ್ಟು ಕೆಟ್ಟ ಕರುಣ, ಹೊರದೆ ಕೆಟ್ಟ ದುರ್ಯೋಧನ, ಹೇಳಿ ಕೆಟ್ಟ ವಿಶ್ವಾಮಿತ್ರ, ಹೇಳಿದೆ ಕೆಟ್ಟ ಸತ್ಯ ಹರಿಶ್ಚಂದ್ರ. ಲೇ ಸೌಕರ್ಯ, ನನ್ನನ್ನು ಸತ್ಯ ಹರಿಶ್ಚಂದ್ರ ಮೊಮ್ಮಗನಲ್ಲದಿರಬಹುದು. ಆದರೆ ಅವರು ಸಾಗಿ ಬಂದ ದಾರಿಯಲ್ಲಿ ನಡೆದವನು. ಅಂತವರ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗಿಲ್ಲ. ನನಗೆ ಕೋಪ ಬರುವನ್ನ ಸುಮ್ಮನೆ ಇಲ್ಲಿಂದ ಹೊರಟು ಹೋಗ. ಏನಾಗ ಮಾತಿಗೆ ಮಾತು ಬೆಳೆಸೋದು ಸೂಕ್ತ ಅಲ್ಲ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ಧನ್ರಾಜ್ ಹೇಳ ಹಾಗೆ ಕೇಳು. ಸೊಕ್ಕಿನ ಎಣ್ಣೆ ನಮಗೆ ಒಳ್ಳೆಯದಾಗುತ್ತದೆ ಎಂದು ಜನರನ್ನು ಕಷ್ಟಕ್ಕೆ ನೋಕುವ ಕಟಕರು ನಾವಲ್ಲ. ಹೆಣ್ಣನ್ನು ನಿನ್ನನ್ನು ಸುಮ್ಮನೆ ಬೆಳೆಸುತ್ತೇವೆ. ಇನ್ನೊಂದು ಮಾತನಾಡಿದರೆ ನಿನ್ನ ನಾರಿನ ಕಷ್ಟ ಚಾಪುಳೆ ಎತ್ತರ ಎತ್ತರ. ವಿಧಿವರ ಬರೆಯುವ ಬ್ರಹ್ಮನಿಗೆ ಅಚ್ಚರಿ ಮೂಡಿಸುವ ಜಾಣತನ ಹೊಂದಿರುವ ಈ ಅಧಿಪತಿಗೆ ಎತ್ತರ. ನಿನ್ನಂತ ನಾಯಿಗಳನ್ನು ನಾನು ಬಹಳ ಸಾಕಿದ್ದೇನೆ, ಸವಲತ್ತನ್ನು ಕೊಟ್ಟಿದ್ದೇನೆ. ಸಮಯ ಬಂದಾಗ ಪಾಲವನ್ನು ಕತ್ತರಿಸಿದ್ದೇನೆ. ಈ ಕೈ ಶಬರಿ ಮುಂದೆ ಸೋಲೋದು ಗೊತ್ತು, ರಾವಣ ಮುಂದೆ ಗೆಲ್ಲೋದು ಗೊತ್ತು. ನೀನು ಸಾಕಿದ ನಾಯಿಯ ಬಾಲವನ್ನು ಕತ್ತರಿಸಬಹುದು. ಏಕೆಂದ್ರೆ ಅದು ದುರಾಶೆ ತುಂಬಿದ ನಾಯಿ. ನೀ ಹತ್ತಿನ ನಾಯಿ. ಬಡವರ ಮೇಲೆ ದಬ್ಬಾಳಿಕೆ ನಡೆಸ ಬಂದ್ರೆ ನಿನ್ನಂತ ಹುಚ್ಚು ನಾಯಿಗಳನ್ನು ಹಾಕಲು ಬಂದಿರುವ ದೇವಗಿರಿ ಹೊಲೆನ. ಆನೆ ಹೋಗಲು ಶ್ವಾನ ಬರುವುದೆಂದು ಸುಮ್ಮನಿರಲೇ. ದೇವಗಿರಿಯ ಹುಲಿ ಏನಾದು? ನಮ್ಮ ಆಚೆಗೆ ಮಣ್ಣೆರೆಚ್ಚಿ ಅವಮಾನ ಮಾಡಿ ಹುಲಿಯಂತೆ ಅಪ್ಪಳಿಸುತ್ತಿರುವ ಈ ನಿನ್ನ ಸೊಕ್ಕಿಗೆ ಇಷ್ಟರಲ್ಲೇ ಉತ್ತರ ಕೊಡುತ್ತೇನೆ. ಇನ್ನು ಶುರುವಾಯಿತು ಮಗನೇ ನಿನಗೆ ಶನಿಯ ಕಾಟ. ಬಾ ಕವಿತಾ ಹೋಗೋಣ. ಕೈಲಾಗದವರು ಮೈಯೆಲ್ಲ ಪರಿಚಿಕೊಂಡರು. ಇವನ್ ಜೊತೆ ನಮಗೇನು ಮಾತು? ಬಾ ಸಹೋದರ, ಊಟ ಮಾಡೋಣ. ಊಟ ಮಾಡೋಣ, ನಾನು ಆಮೇಲೆ ಮಾಡ್ತೀನಿ. ಆಯ್ತಪ್ಪ. ಸೇವಂತಿ ಊರಿಗೆ ಬಂದಿದ್ದಾರೆ. ನನ್ನ ಪ್ರೀತಿ ವಿಷಯವನ್ನು ಅವಳಿಗೆ ತಿಳಿಸಬೇಕು. ಪ್ರೇಯಸಿ ರೂಪಸಿ ಪ್ರೇಯಸಿ ಊರ್ವಶಿ
ಓದಿದವನಿಗೆ ನನ್ನನ್ನು ಇಷ್ಟಪಟ್ಟರೆ ಮಾತ್ರ ನಮ್ಮಿಬ್ಬರ ಮದುವೆ, ಇಲ್ಲವಾದರೆ ಅವಳು ಇಷ್ಟಪಟ್ಟ ಹುಡುಗನ ಜೊತೆ ಮದುವೆ ಮಾಡಿದ್ರೆ